SK ಸೂಪರ್ TMT, ದ ಲಾಂಗ್ ಲೈಫ್ TMT. ಓಕೆ, ನಮ್ಮ ಜೊತೆಗೆ ಈಗ ಬಸವರಾಜ್ ಮುತ್ಗಿಯವರು ಮೊದಲನೇ ಆರೋಪಿಯಾಗಿದ್ರು, ಈಗ ಮಾಫಿ ಸಾಕ್ಷಿಯಾಗಿದ್ದಾರೆ. ನಮಸ್ಕಾರ ಬಸವರಾಜ್ ಮುತ್ಗಿಯವರೇ, ಅರುಣ್ ಬಡಿಗೇರ್ ಮಾತಾಡ್ತಾ ಇದ್ದೀನಿ. ಸರ್ ನಮಸ್ತೆ. ಸರ್ ನಮಸ್ತೆ. ನನಗೆ ಮೂಲವಾಗಿ ಕಾಡುವಂತ ಪ್ರಶ್ನೆ, ನೀವು ಜಾವೇದ್ ಅವ್ರು ನನ್ನ ಸಹೋದ್ಯೋಗಿ ಜೊತೆಗೆ ಮಾತನಾಡ್ತಿರೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ತಾ ಇದೆ. ಕೊಲೆ ಮುಂಚೆ ಒಂದು ಪ್ಲಾನ್ ನಡೆಯುತ್ತೆ, ಅದರಲ್ಲಿ ಪೊಲೀಸರು ಕೂಡ ಭಾಗಿಯಾಗಿದ್ರು ಅಂತ ಹೇಳಿ. ಏನ್ ನಡೀತು ಅವತ್ತು, ಹೇಗೆ ಇದರಲ್ಲಿ ಪ್ಲಾನ್ ಅನ್ನ ಮಾಡಿದ್ರು ಯೋಗೇಶ್ ಗೌಡ ಅವ್ರನ್ನ ಮುಗಿಸೋಕೆ? ತೀರ್ಪು ಆಗಿದೆ ಈಗ. ಅಲ್ಲ, ಇನ್ನೂ ಪೂರ್ತಿ ಜಜ್ಮೆಂಟ್ ಬರಲಿ ಸರ್. ನಾನು ಅದ್ರದ್ದು ಏನಂದ್ರೆ ಅದು ಆ ವಿಷಯಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ನಾನು ನನ್ನ ಚೀಫ್ ಎಕ್ಸಾಮಿನೇಷನ್ ನಾ ಹೇಳೇನ್ರಿ ಈಗ ಆಲ್ರೆಡಿ ಕೋರ್ಟ್ ಒಳಗೆ. ಅಲ್ಲ, ಈಗ ದೋಷಿ ಅಂತಾನು ಬಂದಾಗಿದೆ, ಈಗ ಹೇಳ್ಬೋದಲ್ವಾ ಹೇಗೆ ಅದರಲ್ಲಿ ಭಾಗಿಯಾಗಿದ್ರು, ಏನಾಯ್ತು ಅಂತ ಹೇಳಿ, ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು ಅಂತ ಹೇಳಿ. ದೋಷಿ ಅಂತ ಆಗೋಗಿದೆಯಲ್ಲ, ಇನ್ನೇನಿದೆ? ಇಲ್ಲ ನನ್ನ ಚೀಫ್ ಒಳಗೆ ಆಲ್ರೆಡಿ ಹೇಳೇನ್ ಸರ್. ಈಗ ಪೂರ್ತಿ ಅದು ಶಿಕ್ಷೆ ಪ್ರಕಟ ಆಗೋವರೆಗೂ ಇನ್ನು ಏನು ಮಾತಾಡೋದು ಬೇಡ ಅಂತ ಹೇಳಿ. ಓಕೆ, ಯಾವಾಗ ಮಾತಾಡಬೇಕು ಅಂತ ನಿಮಗೆ? ಪೂರ್ತಿ ಶಿಕ್ಷೆ ಪ್ರಕಟ ಆಗಲಿ ಸರ್, ನಾನು ಮಾತಾಡ್ತೇನೆ. ಶಿಕ್ಷೆಯ ಪ್ರಮಾಣ ಪ್ರಕಟ ಆಗ್ಲಿ ಅಂತ ನೀವು ಹೇಳ್ತಾ ಇದ್ರ, ಆಮೇಲೆ ನಾಳೆ ಮಾತಾಡ್ತೀರಾ, ನಾಳೆ ಆದ್ಮೇಲೆ. ಓಕೆ, ಫೈನ್, ಇರ್ಲಿ. ಆದ್ರೆ ಇದರಲ್ಲಿ ಬಹುತೇಕವಾಗಿ ಎಲ್ಲವೂ ಕೂಡ ವಿನಯ್ ಕುಲಕರ್ಣಿ ಅವರಿಂದಲೇ ಆಯ್ತು ಅನ್ನೋದು ನಿಮ್ಮ ವಾದ. ಅಲ್ಲ, ಇರೋ ಸತ್ಯನೇ ಐತಲ್ ಸರ್. ನೀವು ಹೇಗೆ ಭಾಗಿಯಾದ್ರಿ ಅದರಲ್ಲಿ? ಅಲ್ಲ, ನನ್ನವರ ಒಡನಾಟ ಇತ್ತು. ಒಡನಾಟದಿಂದ ನಾನು ಒತ್ತಡಕ್ಕೆ ಒಳಗಾದೆ. ಆ ಒತ್ತಡ ಪ್ರಮಾಣ ಎಷ್ಟಿತ್ತು ಅನ್ನೋದು ಅವತ್ತಿನ ಪರಿಸ್ಥಿತಿಗೆ ನನಗೆ ಗೊತ್ತು. ಯಾಕಂದ್ರೆ ಎಲ್ಲ ಇಲಾಖೆಗಳವರು ಅವ್ರ ಅಂಡರ್ ಒಳಗಿದ್ವು. ನಾನು ಎಲ್ಲಿ ಹೇಳ್ಕೊಳ್ಳಾರ್ದಂತ ಸ್ಥಿತಿ ಇತ್ತು ಅವತ್ತು. ಸೊ ಇದನ್ನೆಲ್ಲವನ್ನು ನನ್ನ ಕೋರ್ಟ್ ಚೀಫ್ ಒಳಗೆ ಆಲ್ರೆಡಿ ಹೇಳೇನ್ ಸರ್ ನಾನು ಈಗಾಗಲೇ. ಬಟ್ ನೀವು ಆ ಸಂದರ್ಭದಲ್ಲಿ ಅದರಲ್ಲಿ ಭಾಗಿಯಾಗಿ ಆಮೇಲೆ ಮಾಫಿ ಸಾಕ್ಷಿಗೆ ಬಂದ್ರಿ. ನೀವು ಮಾಫಿ ಸಾಕ್ಷಿಗೆ ಬರಬೇಕಾದ್ರೆ ಏನ್ ಅನಿಸ್ತು ನಿಮಗೆ? ಮಾಫಿಗೆ ಯಾಕೆ ಹೋಗ್ಬೇಕು ಅನಿಸ್ತು? ಸಾಕ್ಷಿಯಾಗಿ ನಿಂತ್ಕೋಬೇಕು ಅಂತ ಯಾಕೆ ಅನಿಸ್ತು? ಮಾಫಿ ಸಾಕ್ಷಿ ಅಂತ ಬರ್ಲಿಲ್ಲ ಸರ್, ಸಾಕ್ಷಿ ಅಂತ ಬಂದೆ ನಾನು. ಮಾಫಿ ಮಾಡ್ತಾರ, ನನ್ನ ಇದು ಮಾಡ್ತಾರ ಅಂತ ಬರ್ಲಿಲ್ಲ, ಸಾಕ್ಷಿ ಅಂತ ಬಂದೆ. ಅದಾದ್ಮೇಲೆ ಮಾಫಿ ಸಾಕ್ಷಿ ಅಂತ ನನಗೂ ಆಮೇಲೆ ಗೊತ್ತಾಗಿದ್ದು. ನಾನು ಯಾಕೆ ಬರಬೇಕು ಅನಿಸ್ತು ಬಸವರಾಜ್ ಮುತ್ಗಿ ಅವರೇ? ನಾನು ಮುಂಚಿಂದನೂ ಅದಕ್ಕೆ ವಿರೋಧ ಇದ್ದೆ. ಹಿಂಗಾಗಿ ಯೋಗೇಶ್ ಗೌಡರು ಕೊಲೆ ಆಗೋಕ್ಕಿಂತ ಮುಂಚೆನೂ ಅವ್ರಿಗೊಂದು ಪತ್ರ ಬರೆದಿದ್ದೆ, ನಾನು ನಿಮ್ ಜೀವಕ್ಕೆ ಅಪಾಯ ಐತೆ ಅಂತೇಳಿ. ನಾನು ಅವಾಗ್ಲೂ ಅವ್ರನ್ನ ಎಚ್ಚೆತ್ಕೊಳಕ್ ಹೇಳಿದೆ. ನನ್ನ ಕಡೆ ಆಗಿದ್ದ ಪ್ರಯತ್ನ ನಾನು ಅವತ್ತು ಮಾಡಿದ್ದೆ. ಮುಂದೂ ನಾನು ಸಾಕ್ಷಿ ಹೇಳಕ್ ನೋಡಿದೆ. ಟೆಕ್ನಿಕಲ್ ಇಶ್ಯೂ ಇಂದ ಅದು ಅಕ್ಸೆಪ್ಟ್ ಆಗ್ಲಿಲ್ಲ. ಮುಂದೆ ಯಾವಾಗ ನನ್ನ ಸಾಕ್ಷಿ ಅಂತ ಪರಿಗಣನೆ ಮಾಡಿದ್ರು, ನಾನು ಇಡೀ ಸತ್ಯವನ್ನು ಮೊದಲಿಂದ ಕೊನೆಯವರೆಗೂ ಏನ್ ನಡೀತೆ ಎಲ್ಲವನ್ನು ಕೋರ್ಟಿಗೆ ನಾನು ಹೇಳೇನೆ. ಸೊ ನಿಮ್ಗೆ ಯಾರು ಕೂಡ ಏನು ನಿಮಗೆ ಕುಟುಂಬದಲ್ಲಿ ಏನು ಬಲವಂತ ಮಾಡ್ಲಿಲ್ಲ ಸಾಕ್ಷಿ ಹೇಳಕ್ಕೆ? ನಿಮಗೆ ಅನಿಸ್ತಾ ನಾನು ಹೋಗಿ ಹೇಳ್ಬೇಕು ಅಂತ ಹೇಳಿ? ಅಲ್ಲ, ಕುಟುಂಬದೊಳಗೆ ನಾವು ಈಗ ನಮ್ಮ ತಂದೆ ತಾಯಿ ನಮ್ಮನ್ನ ಬಿಟ್ಟು ಹಳ್ಳಿ ಒಳಗೆ ಇರ್ತಾರ್ರಿ. ಅವ್ರು ನಮ್ಮ ಕಡೆಯಿಂದ ಯಾವುದೋ ಒಂದು ಸಣ್ಣ ಅಪೇಕ್ಷೆ ಇಲ್ದಂಗೆ ಅವ್ರು ಇರ್ತಾರ. ಈಗ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ಯಾವಾಗ್ಲೂ ನನ್ನ ಹೆಂಡತಿ ನಾವು ಚರ್ಚೆ ಮಾಡುವಾಗ ಇದು ನಡೆದಿದ್ದು ತಪ್ಪು ಅಂತೇಳಿ ಅದು ಚರ್ಚೆ ಆಗೇ ಆಗ್ತಿತ್ತು. ಮತ್ ನಮ್ಮ ತಂದೆ ತಾಯಿನೂ ಸಹಿತ ನಮ್ಮ ಕಡೆಯಿಂದ ಎಲ್ಲ ಹೆಲ್ಪ್ಗಳನ್ನ ನಿಲ್ಲಿಸ್ಬಿಟ್ರು. ಯಾವ ಹೆಲ್ಪ್ಗಳು ಬೇಡಪ್ಪ ನಿಮ್ ಕಡೆಯಿಂದ ಅಂತೇಳಿ. ಸೊ ಆಗಲೇ ನಾ ಹೇಳತ್ತಿದ್ದೆಲ್ಲ ಅದೇ ರೀತಿ ಯೂತ್ಸಿಗೆ ಒಂದು ಐಕಾನ್ ಆಗಿ ಬೆಳಿಬೇಕಾಗಿತ್ತು. ಈ ಒಂದು ತಪ್ಪಿನೊಳಗೆ ನಾನು ಭಾಗಿಯಾಗಬಾರ್ದಿತ್ತು, ಆಗಿ ನಾನು ತಪ್ಪು ಮಾಡಿದೆ. ನನಗೆ ಗೊತ್ತು, ನಾನು ನೋಡಿದ್ದೀನಿ. ನಾನು ಧಾರವಾಡದವನೇ ಮುತ್ಗಿ ಅವರೇ. ನೀವು ಹೋರಾಟವನ್ನ ಮಾಡ್ಕೊಂಡು ಬಂದ್ರಿ, ದೊಡ್ಡ ಮಟ್ಟದಲ್ಲಿ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ರಿ. ಆದ್ರೆ ಏಕಾಏಕಿಯಾಗಿ ಯಾಕೆ ಇದರಲ್ಲಿ ಭಾಗಿಯಾದ್ರು ಮುತ್ಗಿ ಅವರು ಅನ್ನೋದು ಪ್ರಶ್ನೆ ಬಹಳ ಕಾಡುತ್ತೆ. ಯಾಕೆ ದಾರಿ ತಪ್ಪಿದ್ರಿ ಅಂತ? ಒತ್ತಡ, ಅತಿಯಾದ ಪ್ರೀತಿ ಇವೆಲ್ಲ ನಡೀತಾವ ಸರ್. ಜೀವನದೊಳಗೆ ದಾರಿ ತಪ್ಪಿಸ್ಬಿಡ್ತಾವ. ಅತಿಯಾದ ಆಸೆನೂ? ಆಸೆ ಏನಿರ್ಲಿಲ್ಲ ಸರ್. ದೇವ್ರು ನನಗೆ ನೀವು ನನ್ನ ಬದುಕಿನ ಬಗ್ಗೆ ನಿಮಗೆ ಗೊತ್ತಿರ್ಬೇಕಂದಾಗ ನನಗೆ ಯಾವ್ದು ದೇವ್ರದಿಂದ ನನಗೇನು ಕಮ್ಮಿ ಇಲ್ಲ. ಆಸೆ ಏನಿರ್ಲಿಲ್ಲ. ನಾನು ಹೋರಾಟ ಬದುಕೊಳಗೆ ನಾನಿದ್ದೆ. ಅಲ್ಲ, ಕಮ್ಮಿ ಇರೋದು ಅಂತಂದ್ರೆ ರಾಜಕೀಯದಲ್ಲಿ ಪೊಸಿಷನ್ಗಳನ್ನ ತೆಗೆದುಕೊಳ್ಳೋದು, ರಾಜಕೀಯದಲ್ಲಿ ಸ್ಥಾನಮಾನ ಪಡ್ಕೊಳ್ಳೋಕೆ. ಆಲ್ರೆಡಿ ನಾನು ಆ ನಿಟ್ಟಿನೊಳಗೆ ಬೇರೆ ಕಡೆನೇ ಇದ್ದೆ ರೀ. ನನಗೆ ಇಲ್ಲಿಂದ ಏನು ಅವಶ್ಯಕತೆ ಇರ್ಲಿಲ್ಲ. ಬಟ್ ಹಾಗಿದ್ದಾಗ ಅನಿವಾರ್ಯತೆ ಯಾಕೆ ಬಂತು? ಹೇಳಿದ್ನಲ್ಲ ಸರ್, ಕೆಲವೊಂದ್ಸರಿ ಒತ್ತಡ ಹೆಂಗ್ ಬರ್ತಾವಂದ್ರೆ ಅದು ಅನುಭವಿಸಿದವ್ರಿಗೆ ಗೊತ್ತು. ಆ ಒತ್ತಡದಿಂದ ಹೊರಗೆ ಬರ್ಬೇಕಂದ್ರೆ ನಾನು ಪಟ್ಟಿರೋ ಪ್ರಯತ್ನ ನನಗೆ ಗೊತ್ತು ಸರ್.
ಅದನ್ನು ಈಗ ಹೇಳಕ್ ಹೋಗಲ್ವಾ ನೀವು? ಆ ಒತ್ತಡ ಏನು? ಇಲ್ಲ ಸರ್, ಒತ್ತಡನ ಎಲ್ಲರಿಗೂ ಗೊತ್ತಿದ್ದೈತಿ. ಈಗ ನೋಡ್ರಿ, ಹೇಳಿದ್ನಲ್ಲ, ಈ 17 ತಿಂಗಳದಿಂದ 17-18 ತಿಂಗಳಿಂದ ನಾ ಸಾಕ್ಷಿ ಆದಾಗಿಂದ ಹ್ಮ್ ನಾವು ಹೆಂಗ್ ಜೀವನ ಅನುಭವಿಸತ್ತೀವಿ, ನಮ್ಮ ಕುಟುಂಬದವರು, ನಮ್ಮ ಮನೆಗೆ ಯಾರು ಬರಂಗಿಲ್ಲ, ಬಂದು ಹೋದ್ರೆ ಇಮಿಡಿಯೇಟ್ ಧಮ್ಕಿ ಫೋನ್ ಹೋಗ್ತಾವ ಅವ್ರಿಗೆ. ಹೌದಾ? ಈಗಲೂ ಆಗ್ತಾ ಇದೆಯಾ ಹಂಗೆ? ಯಾಕೆ ಹೋದ್ರಿ, ಎದಕ್ ಹೋದ್ರಿ, ಏನ್ ಮಾಡ್ತೀರಿ? ಇವಾಗ್ಲೂ ಸರ್, ಇವತ್ತು ಟಿಲ್ ಟುಡೇ ನಮ್ಮ ಮನೆಗೆ ಯಾರು ಬರಂಗಿಲ್ಲ, ಹೋಗಂಗಿಲ್ಲ, ಆ ವ್ಯವಸ್ಥೆ ಒಳಗೆ ಬದುಕಾತೇವ್ ನಾವು. ಯಾರು ಮಾಡೋದು ಇದನ್ನ? ಅಲ್ಲ, ನಿಮಗ್ ಗೊತ್ತಲ್ಲ ಸರ್ ಯಾರು ಮಾಡ್ತಾರಂತ, ಇದ್ರ ಹಿಂದೆ ಯಾರು ಕೈ ಐತಿ, ಎಲ್ಲರೂ ಅವರಲ್ಲ ಮಾಡೋದು. ಕಂಪ್ಲೇಂಟ್ ಕೊಟ್ಟಿಲ್ವಾ ನೀವು? ಪೊಲೀಸರೇನು ಆಕ್ಷನ್ ತಗೊಳ್ಳಿಲ್ವಾ? ಹಾಗೆ ಸರ್, ಇಲ್ಲ, ಕೊಟ್ಟದ್ ಸರ್. ನಮ್ಮ ಮದರ್ಗೆ ಥ್ರೆಟ್ ಕಾಲ್ ಬಂದಾಗ ಕಂಪ್ಲೇಂಟ್ ಕೊಟ್ಟೇವಿ. ಯಾರು ಈ ಅಂತ ಸಾಕ್ಷಿ ನಡೆದಾಗ ಬೆದರಿಕೆಗಳು ಬಂದು ಎಲ್ಲವನ್ನು ಪೊಲೀಸ್ ಇಲಾಖೆಗೆ, ಸಬರ್ಮನ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೇವಿ, ಗ್ರಾಮೀಣ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೇವಿ. ಪೊಲೀಸರು ಯಾರನ್ನು ಹಿಡ್ಕೊಂಡು ಬರ್ಲಿಲ್ವಾ? ಕಂಪ್ಲೇಂಟ್ ಕೊಟ್ಟೇವಿ ಸರ್. ಇನ್ನೂ ಇಲ್ಲ ಸರ್, ಯಾರನ್ನೂ ಹಿಡ್ಕೊಂಡ್ ಬಂದಿಲ್ಲ. ಇನ್ನೂ ಪ್ರೆಷರಲ್ಲೇ ಇದಾರ ಪೊಲೀಸರು? ನೀವು ಇದ್ದಂಗೆ ಒತ್ತಡದಲ್ಲಿ ಇದ್ದಂಗೆ ಅವರು ಒತ್ತಡದಲ್ಲೇ ಇದ್ದಾರ? ಇರ್ಬೋದು ಸರ್, ಮೋಸ್ಟ್ಲಿ. ಧಾರವಾಡದ ರಾಜಕೀಯ ಗೊತ್ತು ಬಸವರಾಜ್ ಮುತ್ತಿಗೆ ಅವರೇ. ಅಲ್ಲಿ ಏನ್ ನಡೀತಾ ಇತ್ತು, ಹೇಗೆ ನಡೀತಾ ಇತ್ತು, ಯಾವ ವಾತಾವರಣ ಇತ್ತು, ಯಾವ ಯುವಕರು ಹೇಗೆ ಯಾವ ಬಲಿ ಆಗ್ತಾ ಇದ್ರು? ನೀವು ಈ ಊರೊಳಗೆ ಅಭ್ಯಾಸ ಮಾಡಿರಿ ಸರ್, ನಿಮ್ಗೆ ನಮ್ಮ ಚರಿತ್ರೆನೂ ಗೊತ್ತು, ನಮ್ಮ ಮಾಧ್ಯಮದೊಳಗೆ ನಮ್ಮ ಹೋರಾಟದ ಬದುಕನ್ನೆಲ್ಲ ನೋಡಿರಿ. ಬಟ್ ಏನಂದ್ರೆ, ಈಗ ಆಲ್ರೆಡಿ ತಪ್ಪು ಮಾಡ್ಬಿಟ್ಟೇವೆ, ನಮ್ಮನ್ನ ನಾವು ಸಮರ್ಥನೆ ಮಾಡ್ಕೊಳಕ್ ಹೋಗಂಗಿಲ್ಲ. ನಾನು ಹೇಳೋದು ಇಷ್ಟೇ, ಇನ್ನು ಮುಂದೆ ಇಂಥ ತಪ್ಪುಗಳು ಯಾವ ಯುವಕರು ಮಾಡಬಾರ್ದು. ಯಾಕಂದ್ರೆ ತಿಳಿದು ತಪ್ಪು ಮಾಡೇನಿ, ತಿಳಿದೇ ಇರೋ ಯುವಕರಂತೂ ಇಮಿಡಿಯೇಟ್ ಬಲಿಯಾಗಿ ಬಿಡ್ತಾರ. ಯಾರು ಆ ತಪ್ಪಿಗೆ ಒಳಗಾಗಬಾರ್ದು. ಅಂತವ್ರು ಧಾರವಾಡದಾಗ ಬಹಳ ಜನ ಇದಾರೆ, ಕಣ್ಮುಂದೆನೆ ನೋಡಿದೀನಿ ನಾನು ಸರ್. ಧಾರವಾಡದಾಗ ಅಂತವ್ರು ತುಂಬಾ ಜನ ತಪ್ಪು ಮಾಡಿದವ್ರು ಇದಾರಲ್ವಾ? ಪಾಪ ಜೀವನಾನೇ ಹಾಳಾಗೋಗ್ಬಿಟ್ಟಿದೆ ಅವತ್ತೆಲ್ಲ. ನಿಜ ಸರ್, ನಿಜ ಸರ್, ನಿಜ. ಬಟ್ ವೈ ಯೋಗೇಶ್ ಗೌಡ ಟಾರ್ಗೆಟ್ ಆದ್ರು ಅಂತ? ಅದು ಒಂದು ಸಮಾಜದೊಳಗ ಇನ್ನೊಬ್ರು ಬೆಳೆ ಹತ್ತಿದ್ದು ಸಹಿಸಕ್ ಆಗ್ಲಿಲ್ಲ ಅಂತ ನನ್ನ ಒಂದು ಕಲ್ಪನೆ ಸರ್. ನಾನು ಅದ ಸಮಾಜದವ್ ಬೆಳೆ ಹತ್ತಿದ್ದೆ, ಅವರು ಅದ ಸಮಾಜದವ್ ಬೆಳೆ ಹತ್ತಿದ್ರು. ಎಲ್ಲೋ ಒಂದ್ ಕಡೆ ಎಲ್ಲರೂ ಒಂದೇ ಸರಿ ಟಾರ್ಗೆಟ್ ಆದ್ವಿನಂತೆ. ಅಂದ್ರೆ ಜಾತಿ ಕಾರಣ ಅಂತೀರಾ ಇದಕ್ಕೆ? ಅಲ್ಲ, ಇವತ್ತೇನು ಹೇಳಕ್ ಆಗಲ್ಲ ಸರ್. ಈಗ ಪರಿಸ್ಥಿತಿ ಕೈ ಮೀರಿ ಹೋಗ್ಬಿಟ್ಟೈತಿ. ಇವತ್ತೇನು ಹೇಳಕ್ ಹೋದ್ರು ಈಗ ಇವತ್ತದು ಅದಕ್ಕೆ ಅರ್ಥ ಸಿಗಂಗಿಲ್ಲ, ಆಗಿ ಹೋಗ್ಬಿಟ್ಟೈತಿ ಈಗ. ಅಲ್ಲಲ್ಲ, ನಾನ್ ಕೇಳ್ತಾ ಇರುವಂತದ್ದು ಬಸವರಾಜ್, ಅದಕ್ಕೆ ಅರ್ಥ ಸಿಗಂಗಿಲ್ಲ ಸರ್. ಅವತ್ತು ಅದಕ್ಕೊಂದು ಅರ್ಥ ಹುಡುಕಿದ್ರೆ ಈ ಸಮಸ್ಯೆ ಹಾಕಿರ್ಲಿಲ್ಲ. ಅಲ್ಲಲ್ಲ, ನಾನು ಕೇಳಕ್ ಬಯಸ್ತಾ ಇರೋದೇನು ಅಂತಂದ್ರೆ, ಜಾತಿ ನಮ್ಮ ಸಮಾಜದಲ್ಲಿರುವಂಥವ್ರು ಇನ್ನೊಬ್ರು ಇದೇ ಸಮಾಜದಲ್ಲಿ ಬೆಳಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ಜಾತಿಗೋಸ್ಕರ ಯೋಗೇಶ್ ಕೂಡ ಟಾರ್ಗೆಟ್ ಆದ್ರ, ಅಥವಾ ಬೇರೆ ಇನ್ಯಾವ ಕಾರಣಕ್ಕೋಸ್ಕರ ಯೋಗೇಶ್ ಕೂಡ ಟಾರ್ಗೆಟ್ ಆದ್ರು? ಅವರು ಆ ಕ್ಷೇತ್ರದಾಗ ಪ್ರಭಾವಿಯಾಗಿ ಬೆಳೆ ಹತ್ತಿದ್ರು ಸರ್. ಅವರು ಮುಂದೆ ಬಹುಶಃ MLA ಆಕಾಂಕ್ಷಿ ಇದ್ರು, ಏನೋ ಗೊತ್ತಿಲ್ಲ. ಅವರು ಅಗ್ರೆಸಿವ್ ಆಗಿ ಇದ್ರು, ಅವರು ಬೆಳೆ ಹತ್ತಿದ್ರು. ನಾನು ಯೋಗೇಶ್ ಗೌಡ ಅವ್ರನ್ನು ಹತ್ತಿರದಿಂದ ನೋಡಿದಂತವ್ರನ್ನೇ, ಅವರ ಹತ್ತಿರದಿಂದಾನೇ ನೋಡಿದಂತವನು, ನಿಮ್ಮನ್ನು ಕೂಡ ಹತ್ತಿರದಿಂದಾನೇ ನೋಡಿದವನು. ಹಾಗಾಗಿ ನನಗೆ ಪ್ರಶ್ನೆ ಕಾಡೋದೇನು ಅಂದ್ರೆ, ರಾಜಕೀಯವಾಗಿ ಎದುರಾಳಿಗಳನ್ನ ಹೇಗೆ ಎದುರಿಸ್ಬೇಕು ಹಾಗೆ ಎದುರಿಸ್ಬೇಕು. ಆದ್ರೆ ಇಲ್ಲಿ ಯೋಗೇಶ್ ಗೌಡನ್ನು ಮುಗಿಸ್ಲೇಬೇಕು ಅನ್ನುವಂತಹ ಮಾನಸಿಕತೆ ಬೆಳೆದಿದ್ಯಾಕೆ ಅಂತ ನನಗೆ ಕಾಡುವಂತ ಪ್ರಶ್ನೆ. ಇಲ್ಲ, ಈಗ ಅದಕ್ಕೆ ಉತ್ತರ ಸಿಗಂಗಿಲ್ಲ ಸರ್. ಈಗ ಆಲ್ರೆಡಿ ಆಗಿ ಹೋಗ್ಬಿಟ್ಟತಿ ಈಗ ಅದು. ಅಲ್ಲ, ಅವತ್ತು 2016 ಕೇಳ್ತಾ ಇದ್ದೀನಿ, ಏನ್ ಕಾರಣ ಆಯ್ತು ಯೋಗೇಶ್ ಗೌಡರನ್ನ ಕೊಲೆ ಮಾಡುವ ಹಂತಕ್ಕೆ ಹೋಗಿದ್ದು? ಅವತ್ತು ನಾವು ಅದನ್ನೆಲ್ಲ ಯೋಚನೆ ಮಾಡಿದ್ರೆ ಈ ಪ್ರಶ್ನೆನ ಬರ್ತಿದ್ದಿಲ್ಲ ಸರ್. ಅಲ್ಲಲ್ಲ, ಅವತ್ತು ಅವ್ರನ್ನ ಕೊಲೆ ಮಾಡಬೇಕು ಅಂತ ಎಲ್ಲ ಸಂಚು ರೂಪಿಸಿದ ಕಾರಣ ಯಾವ ಕಾರಣಕ್ಕೋಸ್ಕರ? ಮೋಸ್ಟ್ಲಿ ಅದು ಜಿಲ್ಲಾ ಪಂಚಾಯತ್ ಮೀಟಿಂಗ್ ಇಂದ ಜಾಸ್ತಿ ಸ್ಟಾರ್ಟ್ ಆಯ್ತು ಅನ್ಕೋತೇನೆ ಸರ್. ಅಂದ್ರೆ ಅವತ್ತು ಆವಾಜ್ ಹಾಕಿದ್ರಲ್ಲ ಜಿಲ್ಲಾ ಪಂಚಾಯತ್ ಜೋರಾಗಿ ಹಾಕಿದ್ರಲ್ಲ? ಹೌದೌದು ಸರ್, ಹೌದು, ಅದರಿಂದನೇ ಜಾಸ್ತಿ ಸ್ಟಾರ್ಟ್ ಆಗ್ತದ. ಅಲ್ಲೇನೆ ಟಾರ್ಗೆಟ್ ಫಿಕ್ಸ್ ಆಗಿದ್ದ ಅದು?
ಆಲ್ಮೋಸ್ಟ್ ಅಲ್ಲಿಂದನೇ ಸ್ಟಾರ್ಟ್ ಆಗಿತ್ತು ಸರ್. ಇನ್ನುಳಿದವ್ರಿಗೆ ಯಾರಿಗೂ ಅನಿಸ್ತಿಲ್ವಾ ನಾವು ಮಾಡಿದ ತಪ್ಪು ಅಂತ ಹೇಳಿ? ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಿಂತಾಗಿಂದನೂ ಯಾರಿಗೆ ಅನ್ಸಿದ್ ಗೊತ್ತಿಲ್ಲ ಸರ್, ನನಗಂತೂ ಅನ್ಸಿದ್ ಸರ್. ನನಗೆ ಅನಿಸಿದ್ದಕ್ಕೆ ನಾ ಮುಂದೆ ಬಂದು ಸತ್ಯ ಹೇಳಿದ್ ಸರ್ ಕೋರ್ಟ್. ಅಲ್ಲ, ನಿಮ್ ಜೊತೆಗಿದ್ದಂಥವ್ರು ಇನ್ನೊಂದಿಷ್ಟು ಜನ ಇದ್ರಲ್ಲ, ಅವ್ರಿಗೂ ಏನು ಫೀಲ್ ಆಗ್ಲೇ ಇಲ್ವಾ ನಾವು ಮಾಡಿದ ತಪ್ಪು ಅಂತ ಹೇಳಿ? ಅಥವಾ ಅವ್ರ ಭಯದಲ್ಲಿ, ಒತ್ತಡದಲ್ಲಿ ನೀವು ಹೇಳಿದಂಗೆ ಅವ್ರು ಆಗಿದ್ರು ಆ ಅವ್ರು ಸತ್ಯ ಒತ್ತಡದಲ್ಲಿ ಹೇಳ್ತಿದ್ರು ಸರ್. ಸಿಕ್ಕಾಕೊಂಡೆ ಹೇಳಕ್ ಆಗ್ಲಿಲ್ವಾ ಅವರಿಗೆ? ಇಲ್ಲ, ಸತ್ಯ ಹೇಳ್ರಿ ಅಂತ ಎಲ್ರಿಗೂ ಪ್ರತಿಯೊಬ್ಬರಿಗೆ ಹೆಂಗ್ ಹೇಳಕ್ಕಾಗತ್ತೆ ಸರ್? ಸತ್ಯ ಹೇಳ್ಬೇಕು. ಯಾಕಂದ್ರೆ ಆಲ್ರೆಡಿ ಒಂದ್ ತಪ್ಪು ಮಾಡಿವಿ, ಮತ್ತೊಂದ್ ತಪ್ಪು ಮಾಡಕ್ ಹೋಗ್ಬಾರ್ದಲ್ಲ ಸರ್. ಸೊ ನಿಮ್ಮನ್ನೀಗ ಇವತ್ತಿಗೂ ನಾನು ಸತ್ಯ ಹೇಳಕ್ಕೆ ನಾನು ನಿಮ್ಮ ಕುಟುಂಬದಲ್ಲಿ ನಾನು ಮುಂದುವರೆದ್ಮೇಲೆ ನಿಮ್ಮ ಕುಟುಂಬದಲ್ಲಿ ನಿಮ್ಮನ್ನ ಇವತ್ತಿಗೂ ಥ್ರೆಟ್ ಐತಿ, ದೂರ ನನಗೆ ಮಾಡದೇ ಇವತ್ತು ಸಮಸ್ಯೆ ಇದ್ದಿದ್ರೆ, ಐತಿ. ಅಲ್ಲಲ್ಲ ಬಸವರಾಜ್ ಮುತ್ತಿಗೆ ಅವರೇ, ನಿಮ್ಮ ಕುಟುಂಬದಲ್ಲಿ ನಿಮ್ಮನ್ನ ದೂರ ಮಾಡದೇ ಇದ್ದಿದ್ರೆ, ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ಕುಟುಂಬದಲ್ಲಿರುವಂಥವ್ರು ನಿಮ್ಮ ಜೊತೆ ಜಾಸ್ತಿ ಮಾತಾಡದೇ ಇದ್ದಿದ್ರೆ, ನಿಮ್ಮ ಈ ಸಾಕ್ಷಿಯಾಗಿ ನೀವು ಬರುವಂತ ಸಾಧ್ಯತೆ ತುಂಬಾ ಕಡಿಮೆ ಇತ್ತು ಅಂತ ಕಾಣಿಸುತ್ತೆ. ಇಲ್ಲ ಸರ್, ನನಗೆ ಆಲ್ರೆಡಿ ಪಾಪ ಪ್ರಜ್ಞೆ ಕಾಡಕ್ ಸ್ಟಾರ್ಟ್ ಆಗಿತ್ತು. ಯಾಕಂದ್ರೆ ನಾನು ಯಾವಾಗ್ಲೂ ಯೂತ್ಸ್ಗಳ ಮಧ್ಯೆ ಇರುವಂತವ. ಹೌದು. ಆಮೇಲೆ ಈ ಕೇಸ್ ಆದ್ಮೇಲೆ ನಮ್ ಸುತ್ತಮುತ್ತಲು ಸೇರ್ಕೊಳ್ತಾ ಇರುವಂತ ಜನ ಬೇರೆ ರೀತಿಯಾಗಿ ಸೇರ್ಕೊಳಕ್ ಸ್ಟಾರ್ಟ್ ಆತಲ್ಲ. ಸೊ ನನಗೆ ಅದು ಪಶ್ಚಾತ್ತಾಪ ಕಾಡಕ್ ಸ್ಟಾರ್ಟ್ ಆಯ್ತು. ಈಗ ಅನ್ಸುತ್ತಾ ನನ್ನ ಜೀವನ ಹೆಂಗೋ ಇತ್ತು, ನಾನು ಹೆಂಗೋ ಹಾಳು ಮಾಡ್ಕೊಂಡ್ಬಿಟ್ಟೆ ಅಂತ? ಯಾವಾಗ್ಲೂ ಏನಕ್ಕೆ ಸರ್, ವಿದ್ಯೆ ಒಳ್ಳೆ ಅಲ್ಲ, ಹೆಂಗಕ್ಕೆ ಸರ್, ಈಗ ಒಳ್ಳೆ ರ್ಯಾಂಕ್ ಪಡೆದಾಗ ಸೇರುವಂತ ಜನ ಬೇರೆ, ಮರ್ಡರ್ ಕೇಸ್ನಾಗ ಹೋದಾಗ ಸೇರುವಂತ ಜನ ಬೇರೆ. ಅಲ್ಲ, ಯೂನಿವರ್ಸಿಟಿಯಲ್ಲೆಲ್ಲ ನಿಮ್ಮ ಹೋರಾಟಗಳನ್ನ ನೋಡಿದ್ದೀನಿ, ಅದೇ ವಾತಾವರಣ ನಿರ್ನಾಮ ಹಾಕೊಂತ ನಿಮ್ಮ ಹೋರಾಟಗಳನ್ನು ನೋಡಿದ್ದೀನಿ ನಾನು. ಬಟ್ ಮುತ್ತಿಗೆ ಅವರು ಈಗ ಅನಿಸುತ್ತಾ ನನ್ನ ಎಂತ ಜೀವನ ಇತ್ತು, ನಾನು ಎಂತ ಹಾಳು ಮಾಡ್ಕೊಂಡ್ಬಿಟ್ಟೆ ಯಾವುದೋ ಒಂದು ವಿಚಾರಕ್ಕೋಸ್ಕರ ಅಂತ ಹೇಳಿ? ಹೌದೌದು ಸರ್, ಹೌದೌದು ಸರ್, ಹೌದು ಸರ್, ಹೌದು ಸರ್. ಏನ್ ಹೇಳ್ತೀರಾ? ಕಡೆ ಪಕ್ಷ ನನ್ನಿಂದ ಇನ್ನೊಬ್ಬರ ಜೀವನ ಹಾಳಾಗಬಾರ್ದು ಅಂತೇಳಿ ನಾನು ಯೂತ್ಸಿಗೆ ಮನವಿ ಮಾಡ್ತೀನಿ. ಏನ್ ಹೇಳ್ತೀರಾ ಅದೇ ಯೂತ್ಸಿಗೆ? ಈಗ ಬಹಳ ಜೋಶಲ್ಲಿ ಮನವಿ ಮಾಡ್ತೇನೆ ಸರ್, ಯಾವುದೇ ರಾಜಕಾರಣಿಗಳ ಮಾತು ಕೇಳಿ, ಯಾವುದೇ ರಾಜಕಾರಣಿ ಅಲ್ಲಲ್ಲ, ನಾನು ಏನ್ ಕೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ ಬಸವರಾಜ್ ಮುತ್ತಿಗೆ ಅವರೇ, ನಮ್ಮ ಅಣ್ಣ ಅನ್ಕೊಂಡು ಶಾಸಕರಿಂದ ಓಡಾಡೋದು, ಅಣ್ಣ ಹೇಳಿದ್ದೇ ಕರೆಕ್ಟು, ಅಣ್ಣ ಏನ್ ಹೇಳ್ತಾರೆ ಅದೇ ವೇದವಾಕ್ಯ, ಅಣ್ಣ ಯಾವ ದಾರಿ ತೋರಿಸ್ತಾರೆ ಅದಕ್ಕೆ ಹೋಗ್ತೀನಿ ಅಂತೇಳಿ ಬಹಳ ಜನ ಅಣ್ಣ ಅಣ್ಣ ಅಂತ ಓಡಾಡ್ತಾರಲ್ಲ, ಅಂತವ್ರಿಗೆ ಏನ್ ಹೇಳಕ್ ಬಯಸ್ತೀರಾ ನೀವು? ಅದಕ್ಕೆ ನಾನು ಅದೇನಲ್ಲ ಸರ್, ಎಕ್ಸಾಂಪಲ್ ಈಗ ಹೆಂಗ್ ಬದುಕು ಹೆಂಗ್ ಹಾಳಾಗ್ತಾವ ಅನ್ನೋದಕ್ಕೆ ನಾವೇ ಕಾರಣ ಅದೇವಿ. ಲೈವ್ ಎಕ್ಸಾಂಪಲ್ ಇದೇವಲ್ಲ ಸರ್. ಹಾಳು ಮಾಡ್ಕೊಳ್ಬೇಡಿ ಅಂತ ಹೇಳ್ತೀರಾ? ಥ್ಯಾಂಕ್ ಯು ಬಸವರಾಜ್ ಮುತ್ತಿಗೆ ಅವರೇ, ಪಬ್ಲಿಕ್ ಟಿ ಜೊತೆಗೆ ಹೌದು ಮಾತಾಡಿ. ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಇದು ಬಸವರಾಜ್ ಮುತ್ತಿಗೆ ಅವರು ಹೇಳ್ತಾ ಇದ್ದಿದ್ದು. ಆ ಜೋಶಲ್ಲಿ ಯುವಕರು ಅನೇಕ ರೀತಿಯಲ್ಲಿ ದಾರಿ ತಪ್ಪೋರು ತುಂಬ ಜನ ಇದ್ದಾರೆ. ಅದನ್ನೇ ಅವ್ರು ಹೇಳ್ತಾ ಇದ್ದಿದ್ದು, ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ. ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ನೀವು ಮಾಡ್ಕೊಳ್ಬೇಡಿ ಅಂತ ಹೇಳಿ.